ಪ್ರೆಸ್ ನೋಟ್ ಅದು ಸರಿ, ನಾನೇ ಅದನ್ನು ಬದಲಾವಣೆ ಮಾಡಿದೆ. 27ನೇ ತಾರೀಕು ಆಗಲ್ಲ, ಶನಿವಾರ ಮಾಡಿ ಅಂತ ಬದಲಾವಣೆ ಮಾಡಿದೆ. ಶನಿವಾರದಿಂದ ಮುಂದಿನ ಶನಿವಾರದವರೆಗೆ. ಅವರು ಮೊದಲು 27ಕ್ಕೆ ಮಾಡಬೇಕು ಅಂತ ಇದ್ದರು. ಅದನ್ನು ನಾನು 27ಕ್ಕೆ ಬರೋಕ್ಕಾಗಲ್ಲ, 1ನೇ ತಾರೀಕು ಮಾಡೋಣ ಅಂತ ಹೇಳಿದೆ, ಮಾರ್ಚ್ 1ನೇ ತಾರೀಕು. ಬಿಕಾಸ್ ಬಜೆಟ್, ಪ್ರೀ ಬಜೆಟ್ ಡಿಸ್ಕಷನ್ ಎಲ್ಲ ಇರ್ತದೆ, ಅದಕ್ಕೆ ಬರೋಕ್ಕಾಗಲ್ಲ. 1ನೇ ತಾರೀಕು ಶನಿವಾರ ಇರ್ತದೆ, ಮಾಡಿ ಅಂತ ಹೇಳಿದ್ದೀನಿ. ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ನಡೀತದೆ. 13 ಥಿಯೇಟ್ರ್ಗಳಲ್ಲಿ ಪ್ರದರ್ಶನ ಆಗ್ತದೆ. ಎಲ್ಲ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ, ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನ ಆಗ್ತವೆ, ಬೇರೆ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ, ಕನ್ನಡ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಅವರು 12 ಕೋಟಿ ಕೇಳ್ತಿರೋ, ನಾನು 9 ಕೋಟಿ ಸಾಕಪ್ಪ ಅಂತ ಹೇಳಿ. ಕೋಟಿ ಜಾಸ್ತಿ ಯಾಕೆ ಅಂತ ಸುಮಾರು ಇಲ್ಲ, ನಾವೀಗ ಅಂದಾಜು ಮಾಡಿರೋದು ಇದು. ಇಲ್ಲ, ಹಲವಾರು ಕೆಲಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ವರ್ಷ 1 or 2 ಸ್ಟೆಪ್ಸ್ ಇನ್ನೂ ಬೇರೆ ಬೇರೆ ಕೆಲಸಗಳನ್ನ ಜಾಯಿನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಮಗೆ ಸ್ವಲ್ಪ ಮೈಕ್ ಆನ್ ಮಾಡಿ, ಈ ಯಂಗ್ಸ್ಟರ್ಸ್ಗೆ ಮೈಕ್ ಆನ್ ಮಾಡಿ ಸಾಧು. ಅಲ್ಲ, ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಗೊತ್ತಲ್ಲ, ಮಾಡ್ತೀನಿ. ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿದೆ. ಇಲ್ಲಿ ಇನ್ನೊಂದು ಸ್ಟೆಪ್ ಸಮಯ ಇಲ್ಲ. ನಮ್ಮ ವಿದ್ಯಾಶಂಕರ್ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು 1-2 ಸ್ಟೆಪ್ ಮೇಲೆ ಹೋಗೋಣ ಅಂತ. ಈ ಯಂಗ್ಸ್ಟರ್ಸ್ನ ನಮ್ಮ ಬ್ಯಾಂಗ್ಳೂರು ITBT ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಜುವಲ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತು ಶಾರ್ಟ್ ಕಾಣಬಾರ್ದಾಗ ಹಾಕ್ಬಿಡಿ, ಇದನ್ನು ಎಲ್ರಿಗೂ ಕಾಣೋ ರೀತಿ ಅದೇ ಸರ್ ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸುತ್ತೆ. ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗದಿರೋಂಥ ಭಾಳ ಸಿನಿಮಾಗಳಿದೆ. ಅದಕ್ಕೆ ನೆಟ್ಫ್ಲಿಕ್ಸ್ ಇವನ್ನು ಇದು ZEE5 ಇವ್ರನ್ನೆಲ್ಲ ಕರೆದು ಅವರಿಗೆ ಸಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಬಜೆಟ್ ಜಾಸ್ತಿ. ಇದು ಮಾರ್ಚ್ 1ನೇ ತಾರೀಕು ಮಾಡೋದು. ನಾವಿನ್ನೂ ಜನವರಿನಲ್ಲಿ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದೆ. ಸಬ್ಸಿಡಿ ಇಲ್ಲ, ಚಿತ್ರರಂಗ ಥಿಯೇಟರ್ಗಳದ್ದು ಒಳ್ಳೆ ವ್ಯವಸ್ಥೆ ಇಲ್ಲ. ಸೊ ಗೌರ್ಮೆಂಟ್ ಆಗಿದೆ. ಈ ವರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವ ರೀತಿಯ ಸಂದೇಶ ಹೋಗುತ್ತೆ? ಇದು ಏನು ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಸಿನಿಮಾ ಅಲ್ಲ, ಇದು 16ನೇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಮೊದಲನೇದಲ್ಲ ಇದು 16th. ಯಾರು ಈಗೆಲ್ಲ ಕೊಟ್ಟಾಗಿದೆ ಉತ್ತೇಜನ ಇಲ್ಲ ಕನ್ನಡ ಸಿನಿಮಾ. ಕೊಡೋಣ, ಅದನ್ನು ಇದ್ರೆ ಸ್ಕ್ರೀನಿಂಗ್ ನಡೀತಾ ಇದೆ ಸರ್. ಸ್ಕ್ರೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಸಿನಿಮಾಗಳು ನೋಡ್ತಾ ಇದ್ದಾರೆ. ಕಮಿಟೀಸ್ ಎಲ್ಲ ರಚನೆ ಸಬ್ಸಿಡಿ ಸ್ಕ್ರೀನಿಂಗ್ ಸ್ಟಾರ್ಟ್ ಆಗಿದೆ. ತಾವು ಬಂದಮೇಲೆ ಎಲ್ಲ ಕಮಿಟಿ ರಚನೆ ಮಾಡಿ ಈಗ ಸ್ಕ್ರೀನಿಂಗ್ ಎಲ್ಲ ನಡೀತಾ ಇದೆ. ಎಲ್ಲ 4 ವರ್ಷದ್ದು ಸ್ಕ್ರೀನಿಂಗ್ ನಡೀತಾ ಇದೆ. ತಾವು ಬಂದಮೇಲೆ 2019ರಿಂದ ಕೊಟ್ಟೇ ಇರಲಿಲ್ಲ ಸರ್. ನೀವು ಯಾರು ಕೊಟ್ಟಿರಲಿಲ್ಲ ಅವ್ರು ಕೇಳೋದೇ ಇಲ್ಲ, ಕೊಟ್ಟವ್ರನ್ನೇ ಕೇಳ್ತೀರಿ. ನಾವೆಲ್ಲ
ಎಲ್ಲ ಕೊಟ್ಟಿದ್ದೀವಿ, ಮಾಡಿದ್ದೀವಿ. 19ರಿಂದ ಕೊಟ್ಟಿರಲಿಲ್ಲ. ಥೀಮ್ ಹೇಳಿದ್ನಲ್ರಿ. ನೀವು ಲೇಟ್ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ, ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲವೂ ಅದರಲ್ಲೇ ಬಂದ್ಬಿಟ್ಟು. ಇನ್ನೊಂದ್ಸರಿ ಹೇಳ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.